ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜರ್ನಿ ವಿತ್ ಸ್ವಾತಿ ಶೆಟ್ಟಿಗಾರ್. ಇವತ್ತಿನ ಸ್ಪೆಷಲ್ ವಿಡಿಯೋ ಏನಪ್ಪ ಅಂದರೆ ಮುಳ್ಸೌತೆಕಾಯಿನ ಹಿಡ್ಕೊಂಡು ಒಂದು ಕಡುಬು ಮಾಡೋಣ ಅಂತ. ಬ್ರೇಕ್ಫಾಸ್ಟ್ಗೆ ಹಾಗೆಯೇ ಈವ್ನಿಂಗ್ ಟೈಮಲ್ಲೂ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ಮುಳ್ಸೌತೆಕಾಯಿನ ಈ ಥರ ಸಿಪ್ಪೆ ಸಮೇತ ನೀವು ಜಸ್ಟ್ ಮಧ್ಯದಲ್ಲಿರೋ ತಿರುಳನ್ನು ತೆಕ್ಕೊಂಬಿಟ್ಟು ಈ ಥರ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ನೋಡ್ತಾ ಇರ್ಬೋದು ನೀವಿಲ್ಲಿ ಮಿಕ್ಸಿ ಜಾರ್ನಲ್ಲಿ ಮುಳ್ಸೌತೆಕಾಯಿನ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು, ಅದಾದಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲ, ಅಂದರೆ ಸ್ವೀಟ್ ಜಾಸ್ತಿ ಯೂಸ್ ಮಾಡ್ತೀರಾ ಅಂತಂದರೆ ಸ್ವೀಟ್ನ ತಕ್ಕನಂಗೆ ನೋಡ್ಕೊಂಡು ಹಾಕ್ಕೋಬೇಕು. ಅದಾದಮೇಲೆ ಸಬ್ಬಸಿಗೆ ಸೊಪ್ಪನ್ನ ಇಲ್ಲಿ ನಾನು ತೊಳೆದು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಸಬ್ಬಸಿಗೆ ಸೊಪ್ಪು ಯಾಕೆ ಹಾಕ್ಕೊಳ್ಳೋದು ಅಂದರೆ ಕಲರ್ಗೆ ಮತ್ತು ಫ್ಲೇವರ್ ತುಂಬಾ ಸಖತ್ತಾಗಿರುತ್ತೆ. ಹಾಗೆಯೇ ಮಧ್ಯಾಹ್ನ ನೆನೆಸಿರುವಂತಹ ಅಕ್ಕಿನ ನೀವು ನೈಟ್ ಟೈಮ್ ಕಡಿತೀರಾ ಅಂದರೆ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ರಾತ್ರಿ ನೆನೆಸಿರುವಂಥ ಅಕ್ಕಿನ ಬೆಳಿಗ್ಗೆ ಟೈಮಲ್ಲಿ ಕಡಿತೀರಾ ಅಂದರೆ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಕಾಯಿ ತುರಿ ಹಾಕೋದ್ರಿಂದ ನಿಮಗೆ ಕಡುಬು ಏನಿರುತ್ತಲ್ಲ ಅದು ತುಂಬ ಸಾಫ್ಟಾಗಿ ಹಾಗೆಯೇ ಟೇಸ್ಟಿಯಾಗಿ ಆ ಕೋಕೋನಟ್ ಫ್ಲೇವರ್ ಜೊತೆಗೆ ತುಂಬ ಸಖತ್ತಾಗಿ ಬರುತ್ತೆ ನಿಮಗೆ ರೆಸಿಪಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ನೀರು ಹಾಕ್ಕೊಂಡಿರ, ಯಾಕಂದರೆ ನೀರು ಹಾಕ್ಕೊಂಡ್ರೆ ತುಂಬ ನೀರಾಗಿಬಿಡುತ್ತೆ. ಸೊ ಆಲ್ರೆಡಿ ನಾವು ಮುಳ್ಸೌತೆಕಾಯಿನ ಹಾಕಿರೋದ್ರಿಂದ ಅದೇ ನೀರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು ನೀವಿಲ್ಲಿ ಈ ಥರ ನುಣ್ಣಗೆ ಸ್ವಲ್ಪ ತರಿಯಾಗಿರೋ ಥರ, ಅಂದರೆ ಕಡುಬು ಮಾಡ್ತಿರೋದ್ರಿಂದ ತರಿಯಾಗಿರೋ ಥರ ಕಡ್ಕೊಂಡು ಇಟ್ಕೋಬೇಕು. ನೋಡ್ತಾ ಇರ್ಬೋದು ನೀವಿಲ್ಲಿ ಕಲರ್ ಹೆಂಗೆ ಸಖತ್ತಾಗಿ ನ್ಯಾಚುರಲ್ ಆಗಿರೋ ಕಲರ್ ಬಂದಿದೆ ಅಂತೇಳಿ, ಯಾಕಂದರೆ ಸಬ್ಬಸಿಗೆ ಸೊಪ್ಪು ಯೂಸ್ ಮಾಡಿರೋದ್ರಿಂದ ಈ ಥರ ಕಲರ್ ಬರುತ್ತೆ ನಿಮಗೆ. ಸೊ ಇದರಲ್ಲಿ ಕಡ್ಕೊಂಡು ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ನೀರು ಹಾಕ್ಕೋಬಾರ್ದು, ಯಾಕಂದರೆ ನಾನಿಲ್ಲಿ ನೈಟ್ನ ಕಡ್ದಿಟ್ಬಿಟ್ಟು ಬೆಳಿಗ್ಗೆ ಆಗುವಾಗ ನೀವು ಕಡುಬು ಮಾಡ್ಕೋಬೋದು. ಇಲ್ಲಾಂದರೆ ಬೆಳಿಗ್ಗೆ ಕಡ್ದು ಇಮಿಡಿಯೇಟಾಗಿ ನೀವು ಕಡುಬು ಮಾಡ್ಕೋಬೋದು. ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು ಇದನ್ನು. ಸೊ ಈಸಿಯಾಗಿರೋ ಬ್ರೇಕ್ಫಾಸ್ಟ್ ಆ್ಯಕ್ಚುಲಿ ಎಲ್ಲರೂ ಮನೆಯಲ್ಲಿ ಮಾಡಿ ವರ್ಕಿಂಗ್ ಹೋಗೋರು ಈ ಥರ ಎಲ್ಲ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ಈಸಿಯಾಗಿರುತ್ತೆ. ಈ ಥರ ನೀಟಾಗಿ ಅಂದರೆ 2 ಸ್ಟೆಪ್ಪಲ್ಲಿ ಮಿಕ್ಸಿಲಿ ಕಟ್ಕೊಂಡಿರೋದ್ರಿಂದ ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಬರಬೇಕು. ಆಮೇಲೆ ಒಂದು ಮುಚ್ಚಳನ ಮುಚ್ಚಿ ನೈಟ್ ಮಾಡ್ತೀರಾ ಅಂದರೆ ಒಂದೇನಾದರೂ ಭಾರವಾಗಿರೋ ವಸ್ತುನ ಇದ್ರ ಮೇಲೆ ಇಟ್ಬಿಟ್ಟು ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಬೆಳಿಗ್ಗೆ ನೋಡಿದಾಗ ಫುಲ್ ಈ ಥರ ಮ್ಯಾರಿನೇಟಾಗಿ ಮಿಕ್ಸ್ ಆಗಿ ದಪ್ಪ ಆಗಿರುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ ಎಷ್ಟು ನೀರಿತ್ತು, ಇವಾಗ ಫುಲ್ ದಪ್ಪ ಆಗಿದೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಅಂದರೆ ಕಂಪ್ಲೀಟ್ ಮಿಕ್ಸ್ ಆಗೋ ತನಕ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಥರ ಈ ಸ್ಟೇಜಿಗೆ ಬಂದರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಅದಾದಮೇಲೆ ಇದನ್ನು ಒಂದು ಬಟ್ಲನ್ನ ತೊಗೊಂಡು ಅದಕ್ಕೆ ತುಪ್ಪ ಅಥವಾ ತೆಂಗಿನೆಣ್ಣೆನ ಸವರ್ಕೋಬೋದು. ತೆಂಗಿನೆಣ್ಣೆ ಸವರ್ಕೊಂಡ್ರೆ ತುಂಬ ಟೇಸ್ಟ್ ಡಿಫ್ರೆಂಟ್ ಅನಿಸುತ್ತೆ, ಹಾಗೆಯೇ ಫ್ಲೇವರ್ ಕೂಡ ಡಿಫ್ರೆನ್ಸ್ ಅನಿಸುತ್ತೆ. ಸೊ ಚಳಿ ಇರೋದ್ರಿಂದ ಕೊಬ್ಬರಿ ಎಣ್ಣೆ ಗಟ್ಟಿಯಾಗಿರುತ್ತೆ. ಸೊ ಈ ಥರ ಹಾಕ್ಕೊಂಬಿಟ್ಟು ನೀಟಾಗಿ ಸಿಲಿಕಾನ್ ಬ್ರಷ್ ಇರುತ್ತಲ್ಲ ಅದರಲ್ಲಿ ನೀಟಾಗಿ ಸವರ್ಕೋಬೇಕಾಗುತ್ತೆ. ಎಷ್ಟು ನೀಟಾಗಿ ಸವರ್ಕೋಬೇಕು ಅಂದರೆ ಕಂಪ್ಲೀಟ್ ಇಡೀ ಬಟ್ಲಿಗೆ ಸವರ್ಕೋಬೇಕು. ನೀವು ಬಟ್ಲಿಗೆ ಸವರ್ಕೊಂಡಾಗ ಕಡುಬು ಮಾಡಿದಾಗ ನಿಮಗೆ ಯಾವುದೇ ತರಹ ಅಂಟ್ಕೊಳ್ಳೋದಿಲ್ಲ. ನೀಟಾಗಿ ನಿಮಗೆ ಕಟ್ ಮಾಡೋದಕ್ಕೆ ಒಂದು ಕೇಕ್ ಶೇಪಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಕಂಪ್ಲೀಟಾಗಿ ಹಿಟ್ಟನ್ನು ನಿಧಾನವಾಗಿ ಹಾಕ್ಕೋಬೇಕು. ಸ್ವಲ್ಪನೇ ಅಂದರೆ 2 ಬಟ್ಲಿಗೆ ನೀವು ಸ್ಪ್ರೆಡ್ ಮಾಡ್ಕೋಬೋದು. ಸೊ ಒಂದು ಬಟ್ಲಿಗೆ ಫಸ್ಟಿಗೆ ಹಾಕಿ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇದಕ್ಕೆ ನೋಡ್ತಾ ಇರ್ಬೋದು ನೀವಿಲ್ಲಿ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿ 3 ಸೌಟಲ್ಲಿ ಹಾಕ್ಕೊಂಡ್ರೆ ನೀಟಾಗಿ ಮಿಕ್ಸ್ ಮಾಡಿ ಇಷ್ಟು ದಪ್ಪ ಅಂದರೆ ಏರ್ಸ್ ಏನಾದರೂ ಇದ್ದರೆ ಅದೆಲ್ಲ ಹೋಗೋ ಥರ ಈ ಥರ ಪ್ರೆಸ್ ಮಾಡಿ ಮೊದಲಿಗೆ ನೀವು ನೀರು ಹಾಕಿಬಿಟ್ಟು ನೀರನ್ನು ಹಾಕಿ ನೀಟಾಗಿ ಇಡ್ಲಿ ಪಾತ್ರ ಏನಿರುತ್ತಲ್ಲ ಅದಕ್ಕೆ ನೀರನ್ನು ಹಾಕಿ ಇಟ್ಕೋಬೇಕು. ಅದ್ರ ಜೊತೆಗೆ ಒಂದು ಸಣ್ಣ ಲಿಂಬೆಹಣ್ಣಿನ ಗಾತ್ರದಷ್ಟು ನೀವು ಹುಳಿ ತುಂಡನ್ನು ಹಾಕ್ಕೊಂಡ್ರೆ ಇದಿರುತ್ತಲ್ಲ ಇಡ್ಲಿ ಮಾಡೋ ಪಾತ್ರ ಅದು ಅಡಿಗಡೆ ಕಪ್ಪಾಗೋದಿಲ್ಲ. ಇದು ಒಂದು ಟಿಪ್ ಅಂತಲೇ ಹೇಳ್ಬೋದು. ತುಂಬ ಆ್ಯಕ್ಚುಲಿ ಯೂಸ್ಫುಲ್. ಬೇಕಾದರೆ ನೀವು ನೋಡಿ ಒಂದು ಸತಿ. ಆಮೇಲೆ ನೀರು ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಈ ಥರ ನೀವು ಇದನ್ನು ಮಧ್ಯದಲ್ಲಿ ಇಟ್ಕೊಂಡ್ಬಿಟ್ಟು ಮುಚ್ಚಳನ ಮುಚ್ಚಿ ಒಂದು 3/4 ಗಂಟೆ ಬೇಯಿಸಿದ್ರೆ ನಿಮಗೆ ಮುಳ್ಸೌತೆಕಾಯಿ ರೆಡಿ ಆಗುತ್ತೆ ಕಡುಬು. ಸೊ ಇದು ಈಸಿಯಾಗಿರೋ ರೆಸಿಪಿ, ಮನೆಯಲ್ಲಿ ಈಸಿಯಾಗಿ ಟ್ರೈ ಮಾಡ್ಬೋದು. ನೋಡ್ತಾ ಇರ್ಬೋದು ಟೈಮಿಂಗನ್ನು ನೋಡ್ಕೋಬೇಕು. ನೀವು ನೀಟಾಗಿ ಒಂದು 3/4 ಗಂಟೆ ಆಗೋಷ್ಟು ನೀವು ಚೆನ್ನಾಗಿ ಬೇಯಿಸಬೇಕು.
ಬೆಂದಿದೆಯಾ ಅಂತ ಚೆಕ್ ಮಾಡೋದಕ್ಕೆ ಒಂದು ಸ್ಪೂನ್ ಅಥವಾ ಏನಾದರೂ ಒಂದು ಹಾಕಿ ನೋಡಿದಾಗ ಅದು ಅಂಟಿಲ್ಲ ಅಂತಂದರೆ ಬೆಂದಿದೆ ಅಂತ ಅರ್ಥ. ಬಿಸಿಯಾಗಿರುವಾಗ ಏನು ಶೇಪ್ ಕೊಡ್ಕೋಬೇಕು. ಅದಾದಮೇಲೆ ತಣ್ಣಗಾದಮೇಲೆ ನೀವು ಅದನ್ನು ನೀಟಾಗಿ ತೆಗಿಯೋದಕ್ಕೆ ಬರುತ್ತೆ. ಸೊ ಈಸಿಯಾಗಿರುವಂಥ ರೆಸಿಪಿ, ಇದೇ ಥರ ರೆಸಿಪಿ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ನೋಡ್ತಾ ಇರ್ಬೋದು ನೀವಿಲ್ಲಿ ಕೇಕ್ ಥರ ಈ ಥರ ಕಟ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿರುವಂಥ ಮುಳ್ಸೌತೆಕಾಯಿ ಕಡುಬು ರೆಡಿ ಆಗುತ್ತೆ ತಿನ್ನೋದಕ್ಕೆ. ತುಂಬಾ ಸಖತ್ತಾಗಿರುತ್ತೆ, ಈಸಿಯಾಗಿರೋ ರೆಸಿಪಿ. ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ತುಂಬ ಡಿಫ್ರೆಂಟ್ ವಿಡಿಯೋಸ್ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಸಪೋರ್ಟ್ ಮಾಡಿ, ಹೀಗೇ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.